ಫಸ್ಟ್ ಕ್ಲಾಸ್. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಧಾರವಾಡ ಸ್ಟಾಲರ್ಸ್ ವತಿಯಿಂದ ಇವತ್ತಿನ ದಿವಸ ಅಂದ್ರೆ 19 ಜನವರಿ 2025 ನಾವು ಒಂದು ಟ್ರೆಕ್ಕಿಂಗ್ ಮಾಡೋಣ ಅಂತ ನಿರ್ಧಾರ ಮಾಡಿ ಇವತ್ತು ಹೊರಟೀವಿ. ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಟೈಮು ಮಾಳಮಡ್ಡಿ ಶ್ರೀ ದುರ್ಗಾ ರಿಫ್ರೆಶ್ಮೆಂಟ್ ಒಳಗೆ ತಟ್ಟೆ ಇಡ್ಲಿ ತಿಂತಾ ಇದ್ದೀವಿ. ಅಜಿತ್ ಅವ್ರು ಇವತ್ತು ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ಕಲ್ಕೆರಿ ಅಲ್ಲ, ಕಲ್ಕೆರಿ ವಿಲೇಜ್ನಿಂದ. It will be a beautiful stroll in the woods. Roughly 12-15 ಕಿಲೋಮೀಟರ್ ಆಗ್ತದೆ ಅದು. Provided we do the watch tower. Watch tower ಮಾಡಿಲ್ಲ ಅಂದ್ರೆ 12 ಕಿಲೋಮೀಟರ್ ನೀವು ಹೋಗ್ತೀವಿ. Initially it's a wooded area. Later on there are some fields around. There is a small village on the way. But on the whole it's a beautiful trek. ಹಲೋ ಸರ್ವೋತ್ತಮ್. ಸೊ ನಾವು ಧಾರವಾಡದಿಂದ ಕಲ್ಕೆರಿಗೆ ಬಂದ್ವಿ. 7:50 ಆಗೈತೆ ಟೈಮು. ಸೊ ಇಲ್ಲಿಂದ ನಮ್ಮದು ಟ್ರೆಕ್ ಸ್ಟಾರ್ಟ್ ಆಗ್ತದೆ. ಸುಮಾರು 12-13 ಕಿಲೋಮೀಟ್ರು ನಾವು ಇವತ್ತು ಟ್ರೆಕ್ ಮಾಡ್ತಾಯಿದ್ವಿ. So this is Malabar giant squirrel. ತ್ರಿಮೂರ್ತಿಗಳು ಬರ್ಲಿಕ್ಕತ್ತಾರ. ಟವರ್ ಕಾಣಿಸ್ತ ನೋಡಲ್ಲಿ. ಫಸ್ಟ್ ಕ್ಲಾಸ್. ಈಗ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ವರೆಗೆ ಬಂದಿವೇನೋ. ಬಂದದ್ದು 2.5-3 ಕಿಲೋಮೀಟರ್. ಸುಜಿತ್ ಒಂದು 3 ಕಿಲೋಮೀಟ್ರ್ ಆಗಿದೆ ಕಾಣಿಸ್ತದೆ. ಈಗ ಎಷ್ಟು 9:10 ನಿಮಿಷ ಅದ. ಸುಮಾರು 1 ತಾಸದ್ದು ಇದು ಆಯ್ತು ನಮ್ದು. ಈಗ ಟ್ರೆಕ್ ಆಯಿತು. ಈಗ ಬ್ರೇಕ್ ಪ್ಯಾರಲ್ ಹಣ್ಣಿನ ಬ್ರೇಕ್ ಬರೀ ಮಾಡ್ಲಿಕ್ಕತ್ತೀವಿ. ತಾರಪ್ಪ ಕೊಡು. ಇದು ಕಣಿವಿ ಬಸವೇಶ್ವರ ದೇವಸ್ಥಾನ. ಈ ಒಂದು ಪಾಯಿಂಟ್ದಿಂದ ರೈಟ್ ಸೈಡಕ್ಕೆ ಮೇಲ್ಗಡೆ ಹಿಂಗೆ ಹೋದ್ವಿ ಅಂತಂತಂದ್ರೆ ವಾಚ್ ಟವರ್ ಬರ್ತದೆ, ಫಾರೆಸ್ಟ್ ವಾಚ್ ಟವರ್. ಇದು ಯಾವುದಿರ್ಬೋದು? The excreta shows hair in it. So probably it's a carnivorous animal.
Now we are at Kalkeri Forest Watchtower. Now it is 9:15. ಈಶ್ವರ್ ಅವರೇ, ಇದು ಕಲ್ಕೆರಿ ವಾಚ್ ಟವರ್ಗೆ ನಾವು ಬಂದಿವಿ ಈಗ. 15-20 ನಿಮಿಷ ಹಿಡಿತು ನಮಗೆ ರೋಡ್ದಿಂದ ಇಲ್ಲಿವರೆಗೆ ಬರ್ಲಿಕ್ಕೆ. ಹೆಂಗೆ ಅನಿಸ್ತು ಟ್ರೆಕ್? ಫಸ್ಟ್ ಕ್ಲಾಸ್ ರೀ. ಭಾರಿ ಕ್ಲೈಮೇಟು ಚಲೋ ಅದ. ಭಾರಿ ಬೆವರು ಬಂತಿಲ್ಲ, ಎಂಜಾಯ್ ಮಾಡಿದ್ವಿ ನೋಡ್ರಿ. ಎಂಜಾಯ್ ಮಾಡಿದ್ರಿ? ಜನಾರ್ದನ್ ಅವರೇ, ನಿಮ್ಗೆ ಹೆಂಗೆ ಅನಿಸ್ತು? ಭಾರಿ ಒಂದು ಸ್ವಲ್ಪ ನಡಕ್ಕೆ ಒಂಚೂರು ಸವಕಾಶ ಬಂದ್ವಿ, ಆದರೂ ಅಡ್ಡಿಲ್ಲ. ಇದ್ರೊಳಗೆ ನಿಮ್ಮ ಹುರುಪಿನೊಳಗೆ ಅವ ಅವ್ರಿಗೆ ಬಂದ್ರಿ. ಸುಚಿತ್, ಇದು ಎಷ್ಟನೇ ಸಲ ನೀವು ಮಾಡ್ತಾ ಇರೋದು ಇದು ಟ್ರೆಕ್? ಇಲ್ಲೇ 4-5 ಸಲ. ಇಲ್ಲೇ ನಂದು ಒಂದು ಇದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಬೇಕಂತ ಇದು ಅನ್ನಿಸ್ತಾ ಇದೆ. 2004 ಯೂತ್ ಹಾಸ್ಟೆಲ್ ವತಿಯಿಂದ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸ್ಕೂಲ್ ಚಿಲ್ಡ್ರನ್ಗೆ, ಕಂಪಾಸ್ ರೀಡಿಂಗ್ ಆ್ಯಂಡ್ ಟ್ರೆಕ್ಕಿಂಗ್ ಅಂತ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಸಿಸ್ಟೆನ್ಸ್ ತೊಗೊಂಡು ಇಲ್ಲೇ ಟವರ್ಗೆ ಬಂದಿದ್ವಿ. ಬಂದ ತಕ್ಷಣ ಇಲ್ಲೇ ಕಂಪಾಸ್ ರೀಡಿಂಗ್ ಹೆಂಗೆ ಮಾಡೋದು, ಹೆಂಗೆ ಸೆಟ್ ಮಾಡೋದು, ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇಲ್ಲಿಂದ ನಾವು ಡೋರಿಕೆರೆಗೆ ಇದು ಕಂಪಾಸ್ ಇದು ಸೆಟ್ ಮಾಡಿ ನಡೀತಾ ಡೋರಿಕೆರೆಗೆ ಹೋದ್ವಿ. ಥ್ರೂ ಫಾರೆಸ್ಟ್ ಕಲ್ಲೂರವರಿದ್ದರು. ಸೊ ಆವಾಗ ನಮಗೇನು ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು ಗಾರ್ಡ್ ಒಬ್ಬರು ಬಂದಿದ್ರು ನಮ್ಮ ಜೊತೆಗೆ. ಅವರು ಲಾಸ್ಟ್ 3 years ಕೆಳಗಡೆ ನಮ್ಮ ಧಾರವಾಡ ಸ್ಟಾಲರ್ಸ್ ವತಿಯಿಂದ ಏನು ನಾವು ಹೋಗಿದ್ವಲ್ಲ, ಆವಾಗ ಅಲ್ಲಿ ವಾಚ್ಮನ್ ಅಂತಂತಿದ್ರು. ಅವ್ರು ಕೇಳಿದಾಗ ಹೇಳಿದರು, ಇಲ್ರಿ ಒಂದ್ಸಲ ಹಿಂದಕ್ಕೆ ಒಂದ್ಸಲ ನಾನು ಬಂದಿದ್ದೆ, ಅವ್ರಿಗೆ ಗೈಡ್ ಮಾಡಿದ್ದೆ ಅಂತ. ಅವಾಗ ನಾನು ಹೇಳಿದೆ, ನಾವೇ ರೀ ಅವಾಗ ಬಂದಿದ್ದು ಅಂತ ತಿಳ್ಕೊಂಡು.